ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ನೇಹಿತರೆ ಈಗ ತಾನೇ ನೋಡಿರ್ಬೋದು ನೀವು ಮೊನ್ನೆ ಒಂದು ವಾಯ್ಸ್ ಕಾಲ್ನಾಗ ಶ್ರೀಶೈಲ್ ಅಂತೇಳಿ ಈತ 3 ತಿಂಗಳು ನಮ್ಮಲ್ಲಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಇವತ್ತು ಅಗ್ನಿವೀರ ಆರ್ಮಿ ಆಗಿ ಆಯ್ಕೆಯಾಗಿ ಹೊರಹೊಮ್ಮೆ ಇದಾರ. ಕೇಳ್ರಿ ಅವ್ರ ಬಾಯಿಲಿಂದ ಇಲ್ಲಿ ಅಕಾಡೆಮಿ ಒಳಗೆ ಯಾವ ತರ ಟ್ರೈನಿಂಗ್ ಇತ್ತು, ಎಷ್ಟು ತಿಂಗಳು ಟ್ರೈನಿಂಗ್ ತಗೊಂಡಾರ, ಯಾವ ತರ ಇಲ್ಲಿ ಇದು ಇತ್ತು ಅಂತೇಳಿ. ಶ್ರೀಶೈಲ್ ಎಷ್ಟು ತಿಂಗಳು ಟ್ರೈನಿಂಗ್ ತಗೊಂಡ್ರಪ್ಪ ಇಲ್ಲಿ? ನಾ ಇಲ್ಲಿ 3 ತಿಂಗಳು ಟ್ರೈನಿಂಗ್ ತಗೊಂಡ್ರಿ. 3 ತಿಂಗಳು ಟ್ರೈನಿಂಗ್ ತಗೊಂಡ್ರಿ. ಹೈಟ್ ಇನ್ಕ್ರೀಸ್ ಸಲುವಾಗಿ ಮೇನ್ ನಂದ ಹೈಟ್ ಇನ್ಕ್ರೀಸ್ ಸಲುವಾಗಿನ ಬಂದೇನ್ರಿ ಸರ್. ನಾ ಸೆಕೆಂಡ್ ಪೊಸಿಷನ್ ಮೇಲೆ ಇಲ್ಲಿ ಬಂದ್ರಿ ಸರ್. ಹೈಟ್ ಇನ್ಕ್ರೀಸ್ ಸಲುವಾಗಿ ಅಂದ್ರ ಮತ್ತೆ ಆರ್ಮಿಗೆ ಹೈಟ್ ಬೇಕ್ರಿ ಸರ್. ಹೈಟ್ ಇರ್ಲಿಕ್ಕೆ ಆರ್ಮಿಯಾಗ ಇದಾಕತೈತಿ. ಹೈಟ್ ಸಲುವಾಗಿ ಬಂದ್ರಿ ಸರ್. ಹೈಟ್ ಸಲುವಾಗಿ ಬರೋಣ ಹೈಟ್ ಇಂಪ್ರೂವ್ ಆತ್ರಿ ಸರ್. ನಾನು ಹೈಟ್ ಇಂಪ್ರೂವ್ ಆತ್ರಿ. ರಾಯಚೂರು ಬರ್ತೀರಿ ಸರ್. ರನ್ನಿಂಗ್ ಎಕ್ಸಲೆಂಟ್ ಹೊಡನ್ರಿ ಸರ್. ನಿಮ್ ಪುಣ್ಯ ಅಂದ್ರಿ ಹೈಟ್ ಎಲ್ಲಾ ಕ್ಲಿಯರ್ ಆತ್ರಿ ಸರ್. ಮತ್ತ ಮೆರಿಟ್ ದಾಗ ಹೆಸರು ಕೂತ್ರಿ ಸರ್. ನಾನು ಸಂತೋಷ ಐತ್ರಿ ಸರ್. ಇಲ್ಲಿ ಬಂದಿದ್ದಕ್ಕೂ ನಾನು ಸಂತೋಷ ಐತ್ರಿ ಸರ್. ನೀ ಬಂದಿದ್ದಕ್ಕೆ ರಿಸಲ್ಟ್ ಆಗೈತಿ? ರಿಸಲ್ಟ್ ಮಾತ್ರ 100 ಐತಿ. ಅಡ್ಮಿಷನ್ ಮಾಡಾಗ ಯಾರ್ಯಾರು ಬಂದಿದ್ರಿ ನೀವು? ಅಡ್ಮಿಷನ್ ಮಾಡ್ತಾ ನನ್ನ ಮಾಮ ಬಂದಿದ್ರಿ ಸರ್. ಆಮೇಲೆ ಅಪ್ಪ ಅಮ್ಮ ಭೇಟಿ ನಡು ಒಂದ್ ತಿಂಗಳ ಬಿಡಾನ ಭೇಟಿ ಆಗಿ ಬಂದ ನಿಮ್ ಜೋಡ ಮಾತಾಡ್ರಿ ಸರ್. ಅದ್ರಿ ಹಿಂಗಾತ್ರಿ ನಿಮ್ಗ ನಾನು ನಿಲ್ರಿ ನಿಮ್ಮ ಹುಡುಗಿಗೆ ಸರಿ ಪಕ್ಕ ವರದಿ ಹಾಕಿಸ್ ಕೊಡ್ತಾನ ನೀವ್ ಹೇರಿ ಸರಿ. ಆ ಮಾತು ನೀವು ಉಳಿಸ್ಕೊಂಡ್ರಿ, ಅವಾಗ ಕೊಟ್ಟಿದ್ದಕ್ಕೆ ನೀವು ಮಾತು ಉಳಿಸ್ಕೊಂಡ್ರೆ ನಮಗ್ ಫುಲ್ ಖುಷಿ ಐತ್ರಿ ಸರ್. ಈಗ ನೀವು ವರದಿ ಹಾಕಿ ಫುಲ್ ಖುಷಿ ಆಯ್ತಾ? ಈಗ ಫುಲ್ ಖುಷಿ ಐತ್ರಿ ಸರ್. ಹೌದಾ? ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೋಡ್ರಿ, ಬಂದ್ ತರಬೇತಿ ತಗೊಂಡು ಕೂಡ ಇಲ್ಲಿ ಫಿಸಿಕಲ್ ಎಕ್ಸಾಮ್ ಎರಡು ಇದ್ದಲ್ಲ ಇಲ್ಲಿ? ಫಿಸಿಕಲ್ ಎಕ್ಸಾಮ್ ಎರಡು ರೀ ಎರಡು. ಮತ್ತೆ ಇಲ್ಲಿ ಸಿಟಿ ಕ್ಲಾಸ್ ಹೆಂಗ ನಡೀತಾವ? ಕ್ಲಾಸ್ ಮಾತ್ರ ಚಲೋ ರೀ ಸರ್. ಹರ್ಯಾಗ ನಾವು 4 ಗಂಟೆ PTO ಬಂದ್ರಿ ಸರ್. ಕರೆಕ್ಟ್ ಮತ್ತ ಕ್ಲಾಸಿಗೆ ಬಂದ್ ಜಾಯ್ನ್ ಹಾಕಿದ್ರಿ ಸರ್. ಆಮೇಲೆ ತೋಗಿ ನಾಷ್ಟಾ ಮಾಡಿದ್ರಿ. ಬಟ್ ಕ್ಲಾಸ್ ಮಿಸ್ ಮಾಡ್ತಿರಿ ಕ್ಲಾಸಿಗೂ ಬರ್ತಿದ್ರಿ ಸರ್. ಅಂದ್ರೆ ಎಕ್ಸಾಮ್ ಮೊದಲ ಮೇನ್ ಎಕ್ಸಾಮ್ ಕ್ಲಿಯರ್ ಆಗ್ಬೇಕ್ರಿ ಸರ್. ಕ್ಲಾಸ್ ಬಹಳ ಇಂಪಾರ್ಟೆಂಟ್ ರೀ ಸರ್. ಎಕ್ಸಾಮ್ ಕ್ಲಿಯರ್ ಆಗೋ ಸಲ ಕ್ಲಾಸಿಗೆ ಕುಂಡ್ರತಿದ್ವಿ ರೀ. ಓಕೆ, ಥ್ಯಾಂಕ್ ಯು. ಶ್ರೀಶೈಲ್ ಅವರ ತಾಯಿಯವರು ಕೂಡ ಬಂದಾರ, ಅವ್ರ ತಂದೆಯವರು ಕೂಡ ಬಂದಾರ. ಅಮ್ಮ, ಯಾವ ತರ ನಿಮ್ಮ ಹುಡುಗ ಹೆಂಗೈತ್ರಮ್ಮ ಇಲ್ಲಿ ತಂದ್ ಬಿಟ್ಟಿದ್ಕು? ನನಗ್ ಬಾಳ ಸಂತೋಷ ಐತ್ರಿ ಸರ್. ಇಲ್ಲಿ ತಂದ್ ಬಿಟ್ಟಿದಕ್ರಿ ಬಾಳ ಅಂದ್ರ ಬಾಳ ಖುಷಿ ರೀ, ಬಾಳ ಆನಂದ್ರಿ. ಫಸ್ಟ್ ನಮ್ಮ ಅಣ್ಣ ನನ್ ಮಗ ಬಂದ ಭೇಟಿಯಾಗಿ ನಮ್ಮ ಅಣ್ಣ ಅಡ್ಮಿಷನ್ ಮಾಡಿ ಹೋದ್ರಿ. ನನ್ ಮಗನ್ನ ಪ್ರೋತ್ಸಾಹ ನೀಡಿದವ್ರ ಗುರುಗಳು ಮತ್ತ ನಮ್ಮ ಯಜಮಾನ್ರು, ನಮ್ಮ ಸರ್ಗಳು ನನ್ ಮಗ ಪ್ರೋತ್ಸಾಹ ನೀಡಿದಕ್ಕ ನಿಮ್ಗೆ ಎಲ್ಲದಕ್ಕೂ ಗೆದ್ ಬಂದ್ರಿ. ನನ್ ಮಗ ನಿಮ್ದ ಬಾಳ ಹೆಮ್ಮೆ ರೀ ಸರ್. ಸಾಯಿ ತಕ ಚಿರೋರು ನಾವ್ ಮರಿದಿಲ್ರಿ ಸರ್. ಹೌದಮ್ಮ. ಈಗ ನೋಡ್ರಮ್ಮ, ಈ ವಿಡಿಯೋ ಎಲ್ಲಾ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಮತ್ತ ಫೇಸ್ಬುಕ್ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಅಮ್ಮ 1 ಲಕ್ಷ 2 ಲಕ್ಷ ಜನ ವ್ಯೂ ಆಗ್ತಾರಮ್ಮ. ಅಲ್ಲಿ ಎಲ್ಲಾರು ನೋಡ್ತಾರೆ ನಿಮ್ ವಿಡಿಯೋ ರೀ ಅಮ್ಮ. ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ? ಯಾಕಂದ್ರೆ ಈಗ ನೆಕ್ಸ್ಟ್ ಏನ್ 2000 ಮುಂದಿನ ವರ್ಷ ಐತಲ್ರಮ್ಮ, ಅವಾಗ ತಯಾರಿ ಮಾಡ್ತಿರ್ತಾರ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ ನೀವು? ನಾವ್ ಎಲ್ಲಿ ಕೋಚಿಂಗ್ ಹೋಗ್ತೀರಿ ಅಂದ್ರೆ ಇಲ್ಲೇ ಇಂಡಿಯನ್ ಆರ್ಮಿ ವಿಜಾಪುರಕ್ಕೆ ಹೋಗ್ರಿ ಅಂತ ಹೇಳಲು ಬಯಸುತ್ತೇನ್ರಿ ಸರ್. ನಮ್ಮ ಅತ್ತೇನು ಹೇಳೋದಿಲ್ರಿ ಸರ್. ಬಾಳ ಅಂದ್ರ ಬಾಳ ಪ್ರೋತ್ಸಾಹ ನೀಡ್ತಾರು. ತಂದ್ ನಮ್ ಮಗ ಎಲ್ಲಾ ಬಂದ್ ನಮಗ್ ಇಲ್ಲಿ ನಡೆದಿದ್ದೆಲ್ಲಾ ಬಂದ್ ನನ್ ಮಗ ನನಗ್ ಹೇಳ್ಕೊತ ಇದ್ರಿ. ನಾನು ನನ್ ಮಗ ನನ್ ಗಂಡ ನನ್ ಮಗ ನಮ್ ಜೋಡಿ ಫ್ರೆಂಡ್ಲಿ ಆಗಿದಾನ್ರಿ. ಎಲ್ಲಾನು ಪ್ರೋತ್ಸಾಹ ಹೊರಗಿಂದ ಏನಿದ್ರು ಬಂದ್ ನಮ್ ಜೋಡಿ ಸರ್ ಹಂಗ ಟೀಚರ್ ಹಿಂಗ ಅದೆಲ್ಲಾ ಬಂದ್ ಹೇಳ್ತಾನ್ರಿ. ನನಗ್ ಇಲ್ಲಿ ಬಂದ್ ಹೋದ್ ಕೂಡ್ಲೆ ನನ್ ಮಗನ್ ಇನ್ನೊಂದ್ 4 ತಿಂಗಳು ಇಲ್ಲಿ ಇರ್ಲಿಲ್ಲ ಯಾಕಾನು ಮನ್ಸಿಗೆ ಇದಾಗೈತ್ರಿ ಸರ್. ನಂಗ ಇನ್ನು ಇಡಾವ್ರ ಇದ್ದಿದ್ರಿ ನಾವ್ರಿ ಪ್ರಾಬ್ಲಮ್ ಬರಾನೆ ಬಿಟ್ಟಿರಿ ಸರ್. ಈ 3 ತಿಂಗಳಾಗ ಬಿಟ್ಟಿದ್ರಲ್ರಮ್ಮ, 3 ತಿಂಗಳಾಗ ಸೈನಿಕ ಆದಲ್ಲ ಮಾವ? ಆದ್ರಿ ಸರ್. ಖುಷಿ ಆಯ್ತಲ್ರಿ ನಿಮಗ? ಫುಲ್ ಖುಷಿ ರೀ ಸರ್. ಫುಲ್ ಹ್ಯಾಪಿ ಅದೀವ್ರಿ ನಾವ್ ನಿಮ್ ಪುಣ್ಯದಿಂದ ರೀ. ಬಂದ್ ನಿಮಗ್ ಭೇಟಿಯಾಗಿ ಹೋದ್ರಲ್ಲೇ ಸರ್ ನನಗೆ ಇನ್ನಟ್ ಇಡ್ಬೇಕ ಅನ್ಸು ಆಸಕ್ತಿ ಆದ್ರೂ ನನ್ ಮಗ ಇನ್ನಟ್ ಇಲ್ಲೇ ಇದ್ದಂದ್ರ ಇನ್ನಟ್ ಹೆಚ್ಚಿನ ಕಲಿತಿದ್ ನಿಮ್ ಜೋಡಿ ಅನ್ನೋದ ಗುರಿ ಮುಟ್ಸಿರಿ ಸರ್. ನೀವ್ರಿ ನಿಮ್ದು ಮರಿದಿಲ್ರಿ ಸಾಯ್ತ. ಏನಿಲ್ರಿ ಅಮ್ಮ, ನಮ್ಮ ಆಸೆ ಒಂದೇ ರೀ. ತಂದೆ ತಾಯಿಗೆ ನಿಮ್ ಮಕ್ಳು ಚಲೋ ನೋಡ್ಕೊಂಡ್ರ ಸಾಕ್ರಿ. ನೋಡ್ಕೊತಾನ್ರಿ ಅಂತ ಕಾನ್ಫಿಡೆಂಟ್, ಅಂತ ಒಳ್ಳೆ ಬಾಂಡಿಂಗ್ ಐತ್ರಿ ಒಂದು. ಯಾಕಂದ್ರ ನಮ್ಮಲ್ಲಿ ಇಲ್ಲಿ ಎಲ್ಲಾ ಬಂದ್ ಹುಡುಗರಿಗೆ ಹೇಳ್ತೀನಿ, ತಂದೆ ತಾಯಿಗೆ ಒಂದ್ ಜೀವನದಾಗ ಖುಷಿಯಾಗಿ ಇಡಿಸ್ರಿ, ಸಮಾಜ ಮುಂದ್ ತರ್ಲಿ ಅಂತ ಒಂದೇ ಬಯಸ್ತೇನ್ರಿ ಅಮ್ಮ ನಾನು. ನಿಮ್ಮಲ್ಲಿ ಯಾರಾದ್ರೂ ಊರಾಗಿದ್ರಂದ್ರ ಈಗ ನಿಮಗ ಅಂತೂ ಭರವಸೆ ಐತ್ರಿ? ಭರವಸೆ ಐತ್ರಿ ಸರ್. ಯಾರಾದ್ರೂ ಇದ್ರಂದ್ರ ಹೇಳ್ರಿ ಆ ಹುಡುಗರಿಗೆ. ಅವ್ರಿಗೆ ಊರಾಗ ಪಾಲ್ತು ಅಡ್ಡಾಡ್ತಿರ್ತಾರಿ, ಏನ್ ಮಾಡೋನು ಎಲ್ಲಿ ಬ್ಯಾಡ ಅಂತ ಹೇಳ್ರಿ. ಅವ್ರಿಗೆ ಕೂಡ ಹೇಳ್ರಿ. ಮತ್ತ ಆಮೇಲೆ ನೀವು ಏನ್ ನಂಬಿಕೆ ಇಟ್ಟಿಲ್ಲಿ ಬಂದಿದ್ರಿ, ಆ ನಂಬಿಕೆವನ್ನ ಉಳಿಸ್ಕೊಟ್ಟಿಲ್ರಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಸರಿ ಸರ್, ಇಲ್ಲಿ ತರಬೇತಿ ನಿಮ್ ಮಗ ಬಿಟ್ಟಿದ್ರಿ, ನಿಮ್ ಅನಿಸಿಕೆ ಹೆಂಗ ಅನಿಸ್ತ್ರಿ ಸರ್? ಇಲ್ಲಿ ನಮಗೂ ಚಲೋ ಆಗೈತಿ ಸರ್. ಚಲೋ ಆಗೈತ್ರಿ ಸರ್. ಆಯ್ತು, ನಿಮಗಂದ್ರೂ ಖುಷಿ ಆಯ್ತಲ್ರಿ? ಈಗ ಇವಾಗ ಹೆಂಗಂದ್ರ ನಿನ್ ಮಗನ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವೀಗ? ಏನಿಲ್ರಿ, ನಾವು ಮೊದ್ಲೇ ರೈತಕಿ ಬಂದ್ರೆ ನಮ್ ಹುಡುಗರ್ ಕಲ್ತ್ ಮುಂದ್ ಬರ್ಲಿ. ಸ್ನೇಹಿತರೆ, ಕೇಳಿದ್ರಲ್ಲ ತಂದೆ ತಾಯಿ ಆಸೆ ಆಕಾಂಕ್ಷೆಗಳು ಯಾವ ರೀತಿ ಮಕ್ಕಳ ಮೇಲೆ ನಂಬಿಕೆ ಇಟ್ಟಾರ. ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟ. ಎಷ್ಟೋ ಜನ ನಾವು ಆರ್ಮಿ ಆಗ್ಬೇಕಂತ ಕನ್ಸ್ ಕಾಣ್ಕೊಂಡ್ ಕುಂದಿರ್ತೇವೆ ಹೊರತು ಮುಂದ್ ಬರಂಗಿಲ್ಲ ನಾವು. ಯಾಕಂದ್ರೆ ತಂದೆ ತಾಯಿ ಎಷ್ಟೋ ಸಪೋರ್ಟ್ ಮಾಡ್ತಿರ್ತಾರ. ನಾವೇನು ವಿಚಾರ ಮಾಡ್ತೀವಿ, ಜಾಸ್ತಿ ಮೊಬೈಲ್ ಅನ್ನ ಬಳಕೆ ಮಾಡೋದ್ರಿಂದ ಏನಾಗತ್ತ, ನಮ್ಮ ಮೆಂಟಾಲಿಟಿ ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಇರ್ತೈತಿ. ಯಾರಿಗಾದ್ರೂ ನಿಮಗ ಈ ಸಲ ಸೈನಿಕ ಆಗ್ಬೇಕು 2026ರಲ್ಲಿ ನಿಮ್ದು SSGD ಆಗಿರ್ಬೋದು, ಆಮೇಲೆ ಅಗ್ನಿವೀರ ಆರ್ಮಿ ಆಗಿರ್ಬೋದು, TRL ಆಗಿರ್ಬೋದು, ಯಾರಿಗಾದ್ರೂ ನಿಮ್ಗೆ ಒಳ್ಳೆ ಸ್ಕೋರ್ ಮಾಡ್ಕೋಬೇಕು, ಮತ್ತೆ ಫಿಸಿಕಲ್ ನಾಗ ಎಕ್ಸಲೆಂಟ್ ಕ್ಲಿಯರ್ ಆಗ್ಬೇಕು, ಮತ್ತೆ ಮೆಡಿಕಲ್ ಕ್ಲಿಯರ್ ಆಗ್ಬೇಕಂದ್ರ ನಮ್ಮ ಅಕಾಡೆಮಿ ಬಂದ್ ಜಾಯ್ನ್ ಆಗ್ರಿ. ಗ್ಯಾರಂಟಿ ಬ್ಯಾಚ್ ಕೂಡ ಸ್ಟಾರ್ಟ್ ಐತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಂಬಿಕೆ, ನಮ್ಮ ಅಕಾಡೆಮಿ ಒಂದು ನಂಬಿಕೆ ಏನೈತಿ. ಇಲ್ಲಿ ಪೇರೆಂಟ್ಸ್ ಕೂಡ ಅದಾರ. ಅವರು
ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.